ನೀನ್ ಹಿಡ್ಕೊಂಡಿರೋದು ನನ್ನ ಕೈ. ಸಾರಿ ಅದಕ್ಕೆ ಕೋಪ ಮಾಡ್ಕೋಬೇಡಿ. ಬಟ್ ನೀವು ನನ್ನ ಹೆಂಡತಿ ಮೇಲೆ ಕೈ ಮಾಡಕ್ ಬಂದಿದ್ದು ತಪ್ಪಲ್ವಾ? ಇಷ್ಟು ದಿನ ದಿಶಾನ ದೂರ ಇಟ್ಟಿದ್ದವನು ಇವತ್ತು ಇವಳ ಪರವಾಗಿ ಮಾತಾಡ್ತಾ ಇದ್ಯಾ? ಅದಕ್ಕೆ ದಿಶಾ ಅವ್ರು ಯಾವತ್ತಿದ್ರು ನಾನು ಹೆಂಡ್ತೀನಿ. ಅದನ್ನ ಬೇರೆ ಯಾರೋ ಒಪ್ತಿದ್ರು ನಾನಂತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದೀನಿ. ಇನ್ನು ಮುಂದೆನೂ ಅವ್ರು ನನ್ನ ಹೆಂಡತಿಯಾಗಿರ್ತಾರೆ. ನಿನ್ ಹೆಂಡತಿ ಅನ್ನಿಸ್ಕೊಂಡಿರೋಳು ಮಾಡಿರೋ ಕೆಲಸ ಕೇಳಿದ್ರೆ ನೀನೇ ಬೈತ್ಯ. ನಿಂಗೆಲ್ಲ ಗೊತ್ತಾಯ್ತು ಅದಕ್ಕೆ. ನೀವಿಬ್ರು ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ನೋಡಿದ್ರು ನೀನ್ ಯಾಕೆ ನನ್ ಪರವಾಗಿ ನಿಂತು ಮಾತಾಡ್ತಿಲ್ಲ? ಅದ್ರಲ್ಲಿ ದಿಶಾ ಅವ್ರದ್ದೇನು ತಪ್ಪಿರ್ಲಿಲ್ವಲ್ಲ ಅದಕ್ಕೆ. ಅಂದ್ರೆ ನಾನ್ ತಪ್ಪು ಮಾಡಿದ್ದೀರ? ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ, ಆದ್ರೆ ಅವ್ರ ಮೇಲೆ ಆಪಾದನೆ ಹೊರಿಸ್ತಾರ ತಪ್ಪಲ್ವಾ? ಅದಕ್ಕೆ ನಿಮ್ಗೆ ಗೊತ್ತಿದೆ, ನಮ್ಮ ಕಂಪ್ನಿ ಮೊದಲಿಂದನೂ ಸೋಷಿಯಲ್ ಸರ್ವಿಸಸ್ ಮಾಡ್ಕೊಂಡು ಬಂದಿದೆ. ದಿಶಾ ಅವ್ರ ಇನ್ಚಾರ್ಜ್ ಆದಮೇಲೆ ಆ ಸೋಷಿಯಲ್ ಸರ್ವಿಸಸ್ ಜಾಸ್ತಿ ಆಗಿದೆ. ಅಟ್ ದ ಸೇಮ್ ಟೈಮ್ ಕಂಪ್ನಿ ಪ್ರಾಫಿಟ್ಸ್ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ ಬರ್ತಾ ಇರೋ ಎಕ್ಸ್ಟ್ರಾ ಪ್ರಾಫಿಟ್ಸಲ್ಲಿ ಒಂದಿಷ್ಟು ಅಂತ ಪಬ್ಲಿಕ್ಗೋಸ್ಕರ ಇಲ್ಲಿರೋ ಎಂಪ್ಲಾಯೀಸ್ಗೋಸ್ಕರ ಕೊಡೋದ್ರಲ್ಲಿ ತಪ್ಪೇನಿದೆ? ಅಂದ್ರೆ ದಿಶಾನೇ ಸರಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದೆ ಚಿರು? ಖಂಡಿತ ಹೌದು. ಯಾಕಂದ್ರೆ ಅವ್ರೇನು ತಪ್ಪು ಮಾಡ್ತಿಲ್ವಲ್ಲ ಅದಕ್ಕೆ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೂ ನಾವು ಯಾಕೆ ಅವ್ರನ್ನ ಬ್ಲೇಮ್ ಮಾಡಬೇಕು? ಈಗ ಎಲ್ಲರ ಮುಂದೆ ಬ್ಲೇಮ್ ಮಾಡಿದ್ರೆ ಅವ್ರಿಗೂ ಹರ್ಟ್ ಆಗುತ್ತಲ್ವಾ? ದಿಶಾ ಪರವಾಗಿ ಮಾತಾಡೋನು ನಮ್ಮ ಕಂಪನಿ ಬಗ್ಗೆನೂ ಯೋಚನೆ ಮಾಡು ಚಿರು.